ಹಬ್ಬದ ಸಂಭ್ರಮದಲ್ಲಿ ಗಂಧಾಸ್ತ್ರಗಳ ತೈಲಗಳಿಂದ ಶೋಭಿಸಿದ ಮುಡಿರಾಜು ಈ ದಿನ ಇಷ್ಟೊಂದು ಮನೆಯಲ್ಲಿರುವುದು ಕಾರಣವೇನು ಸಹೋದರಿ? ಓ ಪಾಂಡುರಂಗ ಅಂದು ತುಂಬಿದ ಸಭೆಯಲ್ಲಿ ನನ್ನ ಮಾನ ಸಂರಕ್ಷಣೆಯನ್ನು ಮಾಡಿದವನು ನೀನು ಹಿಂದೆ ಮೌನವಾಗಿರುವೆ. ಸಹೋದರಿ ಶಾಂತಳಾಗಮ್ಮ, ಚಿಂತಿಸದಿರು ನೀನು ಎಲ್ಲಿ ಸೋದರಿ. ಸಹೋದರಿ
ನಾನು ಈ ದಿನವೇ ಆ ದುಷ್ಟನಾಣ ದುರ್ಯೋಧನಿಗೆ ಕೋಪವನ್ನು ಹೆಚ್ಚಿಸಿ ಯುದ್ಧವನ್ನೇ ಸಿದ್ಧಪಡಿಸಿಕೊಂಡು ಬರುವೆನು. ಆದರೆ ಆ ದುಷ್ಟನಾದ ದುರ್ಯೋಧನು ಮಲಗಿದ ಮೂರ್ತಿ ದೇವತೆಯನ್ನು ತನ್ನ ಕಾಲದಿಂದ ಹೊರದೆಬ್ಬಿಸಿ ತನ್ನ ಮೂರ್ತವನ್ನು ತಾನೇ ತಂದುಕೊಂಡಿರುವನು. ಆದರೆ ಭೀಮಾರ್ಜುನರು ಇತ್ತಲೇ ಬರುತ್ತಿರುವರು. ನಿನ್ನ ಪತಿಗಳ ಮನಸ್ಸನ್ನು ಒಲಿಸಿಕೊಳ್ಳಬಾರವು ನಿನ್ನದಾಗಿರಲಿ ಸಹೋದರಿ. ನಮೋ ತ್ರಿಭುವನ
ಅದು ಭೀಮಾರ್ಜುನ ಇತ್ತಲೇ ಬರ್ತಿರೋರು, ನಾನೇನು ಬರುವೇನು ಸಹೋದರಿ. ಹಾಗೆ ಅಣ್ಣ. ಅಯ್ಯೋ ಪರಮಾತ್ಮ ವಾಸುದೇವ, ನಿನ್ನ ಹೊರತಾಗಿ ನನಗೆ ಬೇರೆ ಗತಿ ಯಾರು? ಆತ್ಮರಿಂದ ಸಜ್ಜಿಸಲ್ಪಟ್ಟೆ ಹೋಗು ವಸ್ತುವಿನಂತೆ ನನ್ನ ಪದಗಳ ಪಂಥದಲ್ಲಿ ಫಲವಾಗಿಟ್ಟು ಸೋದರು. ಈ ರಾಜ ತ್ಯಾಗ ಮಾಡಿ ಅನಾಥ ಭಿಕ್ಷಿಕೆ ಅಂತ ಕಾಡಿನ ಕಾಡಿಗೆ ಅಲಿದಾಯ್ತು ಪರಮಾತ್ಮ. ಕಾರಣವೇನಿರಬಹುದು? ಚಿಂತಾಮುಖನಾಗಿರೋಲ್ಲ ಹೋರಾಡಿರುವುದು ನಿಮಗಾಗಿ ಅಳೆದು ವನವಾಸ ಕಳೆದು ನೀವಾದ್ರೂ ಪುರುಷರು, ನಿಮ್ಮನ್ನು ಯಾರಾದ್ರೂ ಅಪಮಾನ ಮಾಡಿದರೆ ನೀವೇ ಅವರಿಗೆ ಪ್ರತಿಕಾರ ಮಾಡುವಿರಿ. ಆದ್ರೆ ಸ್ತ್ರೀಯರ ವಿಚಾರವೂ ಹಾಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಅವರು ಪರರನ್ನು ಆಶ್ರಯಿಸಬೇಕು. ಆತ್ಮ ಗೌರವವನ್ನು ರಕ್ಷಿಸಿಕೊಳ್ಳಲು ಅನ್ಯರ ಆಶೆ ಬೇಕೇ ಬೇಕು. ಛೇ ವಿಧಾತ, ಇಂಥ ಪರಾಧೀನ ಸ್ತ್ರೀ ಜಾತಿಯನ್ನು ಏತಕ್ಕಾಗಿ ಸೃಷ್ಟಿಸಿದ ದೇವ? ಪಾಂಚಾಲಿ ಶಿರ್ಯರ ಪರಾಧೀನತೆಯು ನಮ್ಮ ಸಮಾಜದ ನೇಮ. ಆ ಭಗವ ಸ್ವರೂಪನಾದ ಓಹೋ, ಹತ್ಯೆಯನ್ನು ಫಲವಾಗಿದ್ದು ಸೋಲು ಒಂದೇ.
ಅದು ಹಿಂದಿನ ಮಾತು. ಈಗ ಹಾಗಾದ್ರೆ ಕೇಳಿ, ಈ ದಿನ ನಾನು ಆಸ್ತಿನಾಂಬೆ ದೇವಿ ದರ್ಶನಕ್ಕಾಗಿ ಹೋಗಿದ್ದೆ. ಅಲ್ಲಿ ದುರ್ಯೋಧನ ಪತ್ನಿಯಾದ ಭಾನುಮತಿಯು ಸಹ ಬಂದಿದ್ರು. ಅವಳು ನೋಡಿ ನಗುತ್ತಾ, ನಿನ್ನ ಪತಿಗಳು ವಾಸಕ್ಕಾಗಿ ಬೇಡಲು 5 ಗ್ರಾಮ ಬೇಡಲು ಆಸನಕ್ಕೆ ಕಲಿಸಿರುವರು. ನೀನೇನು ಸಂಧಿಯಾಗುವುದು ಆಗಲ್ಲ, ಆದ್ರೂ ಈ ನಿನ್ನ ಬಿಚ್ಚಿದ ಮುಡಿಯನ್ನು ಕತ್ತಿಸುವೆಯೋ ಇಲ್ಲವೋ ಎಂದು ಹೇಳಿ ಅಪಹಾಸ್ಯ ಮಾಡಿ ನಕ್ಕಲು ಸ್ವಾಮಿ. ಏನು ದುರ್ಯೋಧನನಿಗೆ ಪುನಃ ನಮ್ಮ ಅಣ್ಣನಾದ ಶ್ರೀಕೃಷ್ಣ ಪರಮಾತ್ಮನು. ಏನು ಹೋಗಿ ಕನ್ನಡ ವಿಲಾಸದ ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟಿರುವೆನು. ಏನಿನ ಕಟ್ಟಿರುವ ಮುಡಿಯನ್ನು ಬಿಡಿಸಿದ ತನಕ ಏನಿನ ಬಿಚ್ಚಿದ ಮುಡಿಯನ್ನು ಕಟ್ಟುವುದಿಲ್ಲವೇ ಭಾನುಮತಿ? ಸ್ವಾಮಿ, ನೆನಪಿದೆ ಹಿಂದೆ ಒಂದು ದಿನ ಈ ನನ್ನ ಬಿಸ ಕೇಶರಾಶಿ ನೋಡಿ ಕುರುಕುಲಾದ ಕಾಲ ರಾತ್ರಿ ಮತ್ತು ಅದೇನು ಹೇಳಿದ್ರಿ? ನನ್ನ ಬಾಯಿಂದ ಆ ಪ್ರತಿಜ್ಞೆ ಕೇಳಬೇಕೆಂದು ನಿನ್ನ ಅಪೇಕ್ಷೆ ಮಾಡಿದ ಬಾಡಿಯನ್ನು ಚಾಲಿ ಪ್ರಾಣೇಶ್ವರ, ಹೇಳುವುದು ಮಾತ್ರವಲ್ಲ, ಹಾಡಿದಂತೆ ಮಾಡಬೇಕೆಂಬುದೇ ನನ್ನ ಇಚ್ಛೆ. ಆದ್ರೆ ಸುಮ್ಮನೆ ಇಚ್ಛಿಸಿದ್ರೆ ಏನಾಗುವುದು? ಎಷ್ಟೇ ಆಗಲಿ ಅಣ್ಣನ ಆಜ್ಞಾಧನಕರಲ್ಲವೇ? ನಿನ್ನನ್ನು ಹೇಳುವುದು ಮಾತ್ರವಲ್ಲ, ಹಾಡಿದಂತೆ ಮಾಡಬೇಕೆಂಬುದೇ ನನ್ನ ಇಚ್ಛೆ ಅಲ್ಲವೇ? ದ್ರೌಪದಿ, ಅದು ಎಂದಿನ ಮಾತು. ಈಗ ನಾನು ಶಾಂತಿ ಬಯಸುವರಲ್ಲ, ಶಾಂತಿ ಬಯಸುವರು ಸಂಧ್ಯಾ ಪ್ರತಿಗಿರಲಿ. ಕ್ಷಣಕಾಲವು
ಪಾಂಚಾಲಿ ಧರ್ಮನಾಜ್ಞನುದ ಪಿಲ್ಲಲಾರನು ನಾನು ವೈರನ ಬೇಡನೇನೋ ಬೀಳುವೆನೋ ತಿಳಿಸದನು ಹೊರಗುವೆ ಯಾಕೆಲ ನಾನು ನಿಮ್ಮನೆಯಲ್ಲ ಹೊರಗುವೆ ಯಾಕೆಲ ಪಾಂಚಾಲಿ ಪಾಂಚಾಲಿ ಭಾರತ ಪ್ರತಿಜ್ಞೆಯನ್ನು ಮರೆಯುವಂತ ಹೇಳಿ ನಾನಲ್ಲ. ಹಸಿನಾವತಿ ರಾಜಸಭೆಯಲ್ಲಿ ನಿನ್ನ ವೇಷವನ್ನು ಚುಚ್ಚಿ ಬಂದಿದ ಆಡಿದ ಆ ಕರ್ಣನ ಮುಂಡಗಳನ್ನು ಭೂಮಿ ಕೆಡುವುದಾಗಿ ನಾನು ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತ ಹೇಳಿ ನಾನಲ್ಲ. ಅಗ್ರಜ ಭೀಮಸೇನ ನಿನ್ನ ಸಂಧಿಗಾಗಿ ಹೊರಟಿರುವ ಶ್ರೀಕೃಷ್ಣ ಪರಮಾತ್ಮನನ್ನು ತಕ್ಕ ಮಾತನಾಡ್ಸೋಣ. ಯದುಪತಿರು ತಡೆದು ಮಾತಾಡಿಸೋಣ. ದಯಮಾಡಿ ಸ್ವಲ್ಪ ನಿಲ್ಲುವ ವಿಜಯಸೇನಾಗಲೇ ಪಾಂಡುಪುತ್ರರೇ. ಕೃಷ್ಣ ಬಾಲ್ಯದಿಂದಲೂ ಭೋಗ್ಲೇಸನುಂಟು ಮಾಡಿದ ಆ ದುಷ್ಟೋಸರೊಡನೆ ಸಂಧಿಯೇ ಸಮಾಧಾನವೇ ಚೇಚೆ ಅದೆಂದಿಗೂ ಸಾಧ್ಯ ಅಲ್ಲ ಪರಮಾತ್ಮ. ಇದೇನು ಭೀಮರ್ಜನರೇ, ಇದಕ್ಕಿದ್ದಾಗೆ ಇಷ್ಟೊಂದು ಆವೇಶ. ಹಾಗಾದರೆ ನಿಮ್ಮ ಮಗನಾದ ಧರ್ಮಪುತ್ರ ಮುಂದೆ ಏತಕ್ಕಾಗಿ ಒಪ್ಪಿಕೊಂಡಿರಿ? ಕೃಷ್ಣ ತುಂಬಿದ ಸಭೆಯಲ್ಲಿ ಅಗ್ರಜನಿಗೆ ಪ್ರತಿಯನ್ನು ಆಡಬಾರದೆಂದು ನೆಪ ಮಾತ್ರ ಒಪ್ಪಿಕೊಂಡೆವಷ್ಟೇ. ಅಂದು ನಾನು ಮಾಡಿದ ಪ್ರತಿಜ್ಞೆಯು ನೀನು ಅರಿಯ ಪರಮಾತ್ಮ. ದೇವ ನೀನೆ ಬಲ್ಲ ಎಲ್ಲ ಶಪಥ ಮರಿತೆ ಹೇಗೆ ಸರಿಯ ಬಿಡು ದೇವ. ದೇವ ನೀನೆ ಬಲ್ಲ ಎಲ್ಲ ಶಪಥ ಮರಿತೆ ಹೇಗೆ ಸರಿಯ ಬಿಡು ದೇವ. ವೈದ್ಯು ಶೋಷಣ ಬರಲು ಬದಿಯ ಸುತ್ತಲಿದ್ದ ಶಪಥ ಒಪ್ಪಿಗೆ ದುರಾತ್ಮಕದ ಕೌರವರ ಸಮಬಲವ ಪಡೆ ಗುರಿಯಷ್ಟು ದೇವ
ಮಾಡಿದ ಪ್ರತಿಜ್ಞೆಯನ್ನು ಮರೆಯಂದ ಹೇಳಿ ನನ್ನಲ್ಲ. ದೇವ ನೀನು ಬಲ್ಲೆ ಎಂದು ಸವತ ಮರೆಯದ ಏಕೆ ಬಿಡು ದೇವ. ವೈರಿ ತನ್ನ ಚಿರ ಕಡೆದ ಶಬದವನ್ನು ಗೈದೆ ದುರಾತ್ಮನ ಕೌರವನ ಸತ್ತಮತ. ದೇವ ನೀನು ಬಲ್ಲ ಎಂದು ಸಮತ ಹೇಗೆ ಹೇಗೆ. ವಾಸುದೇವ ಪರಮ ಸಾಧ್ಯಮಣಿಯಾದ ಪಾಂಚಾಲಿಯನ್ನು ವ್ಯಾಸಗಳಿಂದ ತುಚ್ಚ ಮಾತುಗಳನ್ನು ಕೇಳಿದ ಆ ಕರ್ಣನ ರೂಢ ಮುಂಡೆಗಳನ್ನು ಭೂಮಿಗೆ ಉರುಳುವುದಾಗಿ ನಾನು ಮಾಡಿದ ಪ್ರತಿಜ್ಞೆಯನ್ನು ಮರಿಯಂತ ಹೇಳಿ ನಾನಲ್ಲ ವಾಸುದೇವ. ಭೀಮಾರ್ಜುನರೇ, ಇದಕ್ಕಿದ್ದಂತೆ ಇಷ್ಟೊಂದು ಆವೇಶ. ನಾನು ಇದನ್ನ ಹಸ್ತಿನಾವತಿಗೆ ಪ್ರಯಾಣ ಮಾಡಿ ಆ ದುಷ್ಟನಾದ ದುರ್ಯೋಧನಿಗೆ ಕೋಪವನ್ನು ಹೆಚ್ಚಿಸಿ ಯುದ್ಧವನ್ನೇ ಸಿದ್ಧಪಡಿಸಿಕೊಂಡೇ ಬರುವುದು. ಆದರೆ ಮುಂದಿನ ವೇಚನೆ ಕೃಷ್ಣ. ಮುಂದಿನ ಹೇಚನೆ ಭಯಂಕರ ಯುದ್ಧ, ಭಯಂಕರ ಯುದ್ಧ. ಇನ್ನಾಯ್ತು ದಯಮಾಡಿ ಸ್ವಲ್ಪ ನಿಲ್ಲು ವಾಸುದೇವ. ವಾಸುದೇವ ಕೃಷ್ಣ 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 ತೊಡೆಗಳು ಮಾಂಸ ಖಂಡಗಳಿಂದ ಕಪ್ಪಿರುವುದು ಅವರ ತಮ್ಮನಾದ ದುಶ್ಯಾಸನ ಉಂಡಿಗೆಯು ಬಿಸಿ ರಕ್ತವು ನೋಡಿಕೊಂಡು ಅವರ ಕೌರವರನ್ನು ತಲೆಗಳ ರಾಶಿಗೆ ಈ ವರ್ತಿದರ ತಪ್ಪದೆ ರಕ್ಷಿಸಿದ ಮಾಧವ. ಇದೋ ನಿನಗೆ ಅನಂತ ನಮಸ್ಕಾರಗಳು. ನಿಮ್ಮ ಇಷ್ಟದಂತೆ ಆಗಲಿ, ನಾನೇನು ಬರುವೆನು. ದಯಮಾಡಿಸು ಪರಮಾತ್ಮ. ಇಲ್ಲ ಇಲ್ಲ ದುರ್ಯೋಧನ ನಾನು ನನ್ನ ಪಂಥವು ಮರಿವತ್ತನಾದರೆ ಸೂಳೆಯು ನಾಯಿಯು ದುರ್ಯೋಧನ ನನ್ನ ಮರೆತಿಲ್ಲ ಸಿಯೋಧನ. ದುರ್ಯೋಧನ ನನ್ನ ಮರೆತಿಲ್ಲ ಸಿಯೋಧನ. ನೀ ಮಾಡಿದ ಮೋಸ, ನೀ ಮಾಡಿದ ಪಾಪ ನನ್ನ ಮರೆತಿಲ್ಲ ಸಿಯೋಧನ. ದುರ್ಯೋಧನ ಭೀಮಸೈನ ಗದೆಯೆಂದು ಕಾಣಿಪದಂತೆ ಭೀಮಸೈನ ಗದೆಯೆಂದು ಕಾಣಿಪದಂತೆ ಆ ಗದೆಯನ್ನು ಹಿಡಿದಿ ಅವನಾಶ ಮಾಡು ತನಕ. ಆ ಗದೆಯನ್ನು ಹಿಡಿದಿ ಅವನಾಶ ಮಾಡು ತನಕ ನಾನಿನ್ನ ಮರೆತಿಲ್ಲ ಸಿಯೋಧನ. ನೀ ಮಾಡಿದ ಮೋಸ, ನೀ ಮಾಡಿದ ಪಾಪ ನಾನಿನ್ನ ಮರೆತಿಲ್ಲ ಸಿಯೋಧನ. ದುರ್ಯೋಧನ ನನ್ನ ಸೋದರಗಳನ್ನು ಸೆರೆಯಾಗಿದೆ.
ರಸಕಂಠ ರಾವಣನು ಸಿರಿಯನ್ನು ಮೆಟ್ಟಿ ಮಾಡುವಂತಿದ್ದನು. ನಾನು ನಿನ್ನ ಸೋದರ ಮಾವನ ಸಗಿಲಿಯನ್ನು ನಿನ್ನನ್ನು ಆಲಿಗಿಸಿ ದುರ್ಯೋಧನ ಎಂಬ ಮೂರು ಅಕ್ಷರಗಳು ನೆನಪಿದ್ವೇನೋ ಜೋಗಿ ಛೇ ಅಂದರೆ ಹೇಳು ಹೂ ಅಂದರೆ ಕುತಂತ್ರಿ ನೀ ಅಂದರೆ ನಿನ್ನ ಕುಟುಂಬ ಸಹರಾಸು ಅಂತ ತಿಳಿ. ದುರ್ಯೋಧನ ಕುಲನಾಶ ಮಾಡೋ ಮನುಷ್ಯನ ಸಾಗದ ಸಿಂಥಾಗನಿಂದ ನನ್ನ ಸುಜುಜವು ದಹಿಸ್ತಾರುವುದು ನಿನ್ನ ಕತ್ತಲೆ ಖಾರ ಗುರುವನು ನಾನು ಮರೆತಿಲ್ಲ ನನ್ನ 100 ಜನ ಸಹೋದರರನ್ನು ಬಂಧನದಿಂದಲೂ ದಿನಕ್ಕೆ ಅನ್ನ ಒಂದು ಒಳ್ಳೆ ಮುಟ್ಟಿದ್ದೆ ದುರ್ಯೋಧನ. ಇಡೀ ಊರನ್ನು ತಾವೆಲ್ಲರೂ ನನಗೆ ಒಪ್ಪಿಸಿ ಅವರು ಒಬ್ಬೊಬ್ಬರಾಗಿ ನಾಲಿಗೆಯನ್ನು ಕಚ್ಚಿ ಮುಟ್ಟರು ದುರ್ಯೋಧನ. ಅಗೋ
ಸಿದ್ಧ 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 ನಾರುತ್ತ ಬೇರುತ್ತ ಹರಿಯ ಚಿತ್ತವು ನನ್ನ ಹರಿಯೋ ಹೊಳಬೇಡರಿ ಹೊಳಬೇಡರಿ ನನ್ನ ಸೋದರರೇ ನಿಮಗಾಗಿ ನಾನಬ್ಬ ಉಳಿದಿವನಿ ನಿಮಗಾಗಿ ನಾನಬ್ಬ ಉಳಿದಿರುವೆ ನಿಮ್ಮಯ್ಯ ಇದಕ್ಕಾಗಿ ನಿಮ್ಮಯ್ಯ ಇದಕ್ಕಾಗಿ ಹೊಳಬೇಡರಿ ನನ್ನ ಸಮಧ್ಯ ಸೋದರರೇ ಬೇಡರೋ ನನ್ನ ಹಠ ಬಾಯ ಸೋದರರೇ ಬೇಡರೋ ನನ್ನ ಹಠ ಬಾಯ ಸೋದರರೇ ಉಳದಿಗೆ ನಾನು ನಿಮ್ಮಯ ವಿತಕ್ಕಾಗಿ ಮುಂಡಗಳಿಂದ ನಿಮಗೆ ನರಕದಲ್ಲಿ ನಿರಾಜನೆ ಮಾಡಿಸೋ ನಿಮಗೆ ನರಕದಲ್ಲಿ ನಿರಾಜನೆ ಮಾಡಿಸೋ ಈ ಸವಿತ ನಿನಗಾಗೋ ಹಿಂಸೆಯು ಅದೇ ಭಯಂಕರ ನೆನೆಸಿ ಅಯ್ಯ ಪುತ್ರ ಸೋಕುವನ್ನು ಜಯಿಸುತ್ತಾ ನಿನಗಾಗಿ ಒಂದು ತೂಸಿಲು ಬಿಡಲಿಲ್ಲದೆ ನಾನು ನರಕದ ಮಾರಿಯ ನರಕದ ಮಾರಿಯ ನಿನಗಲ್ಲವಯ್ಯ ನಿನ್ನ ವೈರಿಗಳಾದ ಬಡ ಪಾಂಡವರ ಕರ್ತನಲ್ಲಿ ನೀನ್ಯಾಕೆಯ ಹಸುಳು ಎಬ್ಬಲಿ ಅಂತ ಆರ್ಬಡಿಸಿರುವ್ರೆ ಹೋಗಿದ್ದರೆ ನೀವು ಯಾಕೆ ಮಾವ ಇಷ್ಟೊಂದು ದುರ್ಯೋಧನ ಜಯಗ್ರಹದ ಕುತಾವರವಾದಿಗಳು ನಿನ್ನ ಸಹಾಯಕ್ಕಾಗಿ ಸೈನ್ಯ ಸಮೇತರಾಗಿ ಬಂದರೆಂದು ಸಮಾಚಾರ ತಂದಿರಲಿಲ್ಲವೇ ನಾನು ಅದಕ್ಕಾಗಿ ಚಿಂತಿಸುವುದಿಲ್ಲ. ಈ ದುರ್ಯೋಧನ 12 ತೋರಣಗಳನ್ನು ಪಾಂಡವರ ಸಮಸ್ತ ಸೈನ್ಯವನ್ನು ಸದಬಡಿಬಲು ಹೋದರೆ ಯಥೋಸ್ತಿ ಹೊಕ್ಕಳಲು ಜ್ಞಾತಿ ಹಿಂಸೆ ಇದು ಉಚಿತವೇ ಅಂದು ನಾನು ನೋಡಿಗೆ ಹೋಗಿದ್ದಾಗ ಕೃಷ್ಣನು ಈ ಯುದ್ಧ ಅಧರ್ಮ ಎಂದು ನನಗೆ ಸಾರಿ ಹೇಳಿದರು. ನಾನು ಅವರ ಮಾತನ್ನು ನಿರಾಕರಿಸಿದನು. ದುರ್ಯೋಧನ ಕೃಷ್ಣನು ಮಾತು ಪರಿಗರವಿಲ್ಲ ಯೋಧನ. ಅವನು ಭಾರತ ವರ್ಷದಲ್ಲಿ ಕ್ಷತ್ರಿಯ ನಿರ್ಮೂಲ ಮಾಡಲು ಅವನು ಅವತರಿಸಿದವನು. ಅವನು ಭಕ್ತಿ
ಕೃಷ್ಣನು ಹಸ್ತಾವತಿಗೆ ಬಂದಿರುವರೆ ಸಂತೋಷ, ಬಹಳ ಸಂತೋಷ. ಮಾವು ಕೃಷ್ಣನು ಶಾಂತಿ ಸನ್ಮಾನಕ್ಕೆ ಸಮಸ್ತಿದನಂತೆ ಮಾವು. ಅಯ್ಯೋ ಪೆಪ್ಪೆ, ಕೃಷ್ಣನು ಶಾಂತಿ ಸಂಧಾನಕ್ಕೆ ಇಲ್ಲಿಗೆ ಬಂದವನಲ್ಲ. ಹಾಗಿದ್ದರೆ ಈ ಕೌರವೇಶ್ವರನು ವೈಭವವನ್ನು ತೃಣೀಕರಿಸಿ ಅವನು ಇದರ ಮುರುಕುಲ ದೋಪಡಿಗೆ ದಯಮಾಡ್ತಿದ್ದಾನೆ. ಪ್ರಾರಂಭದಲ್ಲಿ ಸಹಿಸಲಾರದ ಅಪಮಾನ ಈಗೇಕೆ ಸಹಿಸಬಲ್ಲೆ ದುರ್ಯೋಧನ? ಮಾವ, ಕೃಷ್ಣನ ಮೇಲೆ ನಿಮಗೊಂದು ಇಷ್ಟೊಂದು ಕೋಪ ಏಕೆ ಮಾವ? ದುರ್ಯೋಧನ ಅವನು ಛತ್ರಿ ಜಾತಿ ಪರಮ ವೈರಿ. ಅವನ ಮಾತು ಪರಿಗರವಿಲ್ಲ ಸುಯೋಧನ. ಭಾರತ ವರ್ಷದಲ್ಲಿ ಛತ್ರಿಯನ್ನು ನಿರ್ಮೂಲ ಮಾಡಲು ಅವನು ಅವತರಿಸಿರುವನು. ಅವನು ಭಕ್ತಿ ವೈರಾಗಿಕ ಪ್ರದರ್ಶನಕ್ಕೆ ಮುರಳಾಗಿ ಯಾರು ಅವನನ್ನು ಭಗವ ಸ್ವರೂಪಿನಿಂದ ಪೂಜಿಸೋರು ಅಂಥವನಿಗೆ ಧ್ವಂಸ ಮಾಡಬೇಕು ದುರ್ಯೋಧನ. ಮಾವ, ಹಾಗಿದ್ದರೆ ನನ್ನನ್ನು ದ್ವಾರಕ ನಗರಿಗೆ ಕಳಿಸಿದ್ದು ಏಕೆ ಮಾವ? ಆ ನಂದಗೋಪ ಬಾಗಿಲ ಬಳಿಯಲ್ಲಿ ಆಯ್ತು ಬಿಡಲ್ಲಿ ಸೈನ್ಯ ಸಮಸ್ತಕ್ಕಾಗಿ ಆ ನಂದಗೋಪುರ ಬಾಗಿಲ ಬಳಿಯಲ್ಲಿ ನಿಂತು ಭಿಕ್ಷ ಬೇಡುವುದು ಈ ದುರ್ಯೋಧನ ಸಾರ್ವಭೌಮನಿಗೆ ಉಚಿತವಾದ ಕಾರ್ಯವೇ ಮಾವ? ಕಂಸ ಪಾಲ ಕಂದ ದುರ್ಯೋಧನ, ಆ ಕಂಸ ಶಿಶುಪಾಲಾದಿ ದಾನವರು ನಿನಗೆ ಎಂತ ಮಿತ್ರನಾಗಿರುವುದು. ಕಂಸ ಶಿಶುಪಾಲಾದಿಗಳು ದಾನವಂ ತಲೆಬಡಲು ದುರ್ಯೋಧನ ಊರಡಿಯ ದಾನವಂ ಬೇಡಿ ಬರಿಯಾದ ಚಕ್ರವನ್ನು ಭೂಮಿಗೆ ತುಳಿದಿ ಆ ಕೊಲ್ಲ ಕೃಷ್ಣನಿಗೆ ರಾಜದ ಮರ್ಯಾದೆಗಳು ಸುಯೋಧನ ಸುಯೋಧನ. ದುರ್ಯೋಧನ, ಆ ಕಂಸ ಶಿಶುಪಾಲಾದಿ ದಾನವರು ನಿನಗೆ ಎಂತ ಮಿತ್ರನಾಗಿರುವರು. ಕಾಡವಿಲ್ಲದೆ ಅವರನ್ನು ಬಂಧಿಸಿ ಅರುಣ ಮರುಳನ್ನ ಮಾಡಿ ಉಗ್ರ ಸೈನ್ಯನ್ನು ನೆಪ ಮಾತ್ರಕ್ಕೆ ಸಿಂಹಾಸನ ಮೇಲೆ ಕುಳ್ಳರಿಸಿ ರಾಜಲಕ್ಷ್ಮಿಯನ್ನು ಪಡೆದನಲ್ಲೇ. ಅಂಥವನಿಗೆ ಮಂಡನೆ ದ್ರೇಹಿ 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 ಎನ್ನುತ್ತಾ. ಮಾವ, ಹಾಗಿದ್ದರೆ ನನ್ನನ್ನು ದ್ವಾರಕೆಗೆ ಕಳಿಸಿದ್ದು ಯಾಕೆ ಮಾವ? ಸರಿಯಾಗಿ ಹೇಳಿದರೆ ಮಾವ ಸೋಮಾನ. ಯುದ್ಧದ ಹೊರತಾಗಿ ಆ ಪಾಂಡವರಿಗೂ ಒಂದು ಗೋಪಾದಷ್ಟು ಭೂಮಿಯಲ್ಲಿ ಒಂದು ಸೂಜಿ ಮನೆ ಊರಷ್ಟು ಸ್ಥಳವು ಕೊಡೋದಿಲ್ಲ ಮಾವ. ಯುದ್ಧದ ಸಿದ್ಧವಾಗಲಿ, ನಡೆ ಮಾವ, ಹೋಗೋಣ. ಅಷ್ಟೇ ಮಾತ್ರವಲ್ಲ ಸುಯೋಧನ, ಮಾವ, ಸಂಧಿಗೂ ಬಾರಿ ಬಾರಿಗೂ ಸಂಧಿಗ್ನ ಧ್ವಚ್ಚರವ ಆ ಗೊಲ್ಲ ಕಿಷ್ಟನಿಗೂ ತಕ್ಕ ಬದಿಗರ ಆಗಲೇಬೇಕು. ಸರೇ ಮಾವ, ಆ ವಂಚನೆಗೂ ತಕ್ಕ ಪ್ರತಿಫಲ ಆಗಲೇಬೇಕು. ನಡೆ ಮಾವ, ಹೋಗೋಣ. ನಡಿ ಸುಯೋಧನ, ನಡೆ ನಡೆ ನಡೆ. ದುರ್ಯೋಧನ, ನಾನು ನಿನ್ನ ಸೋದರ ಮಾವನಾದ ಚಕಿನಿ ಅಲ್ಲವೋ ಬೆಪ್ಪೆ? ಮಾವ, ಹೋಗಿ ಸ್ವಾಮಿ. ಆಗುವುದು ಕುಲನಾಶ, ಮುಂದಾಗುವುದು ಕುಲನಾಶ. ಆಗುವುದು ಕುಲನಾಶ, ಮುಂದಾಗುವುದು ಕುಲನಾಶ.
ಹಾಡಿದ್ರಿಂದ ಹಾಡಿ ನೀನು ಕುಡಿಸಿದಂತೆ ಕುಡಿದೆ ಇನ್ನ ಕುರುಕುಲದ ಬೇರನ್ನು ಕಿತ್ತಿ ಎಸೆದಿದ್ದೇನೆ. ನಾನು ಗಾಂಧಾರ ಕುಮಾರನಾದ ಚಕ್ರಿಯಲ್ಲವೋ, ನಾನು ಗಾಂಧಾರ ಕುಮಾರನಾದ ಚಕ್ರಿಯಲ್ಲವೋ. ಸೇಡು, ಸೇಡಿಗೆ ಸೇಡು, ರಕ್ತ ರಕ್ತಕ್ಕೆ ರಕ್ತ, ಮುಯ್ಯೆ ಮುಯ್ಯಿಗೆ ಮುಯ್ಯೆ. ರಣದಾಗಕ್ಕೆ ಮುಗಿಸಲೇಬೇಕು. ಸಭೆಯನ್ನು ಕೊಂದರೆ ಧೋಟಿ, ಸಭೆಯನ್ನು ಕೊಂದರೆ ಧೋಟಿ. ಸಭೆಯನ್ನು ಕೊಂದರೆ ಧೋಟಿ, ಸಭೆಯನ್ನು ಕೊಂದರೆ ಧೋಟಿ. ಸೇಡಮ್ಮ ತಿಳಿಸಿ ಜಯಿಸಲ ಬಿಡಲು ಧೋಟಿ, ಜಯಿಸಲ ಬಿಡಲು ಧೋಟಿ, ಜಯಿಸಲ ಬಿಡಲು ಧೋಟಿ. ದುರ್ಯೋಧನ ಕಟ್ಟಿಕೊಂಡು ಕುರಿಯನ್ನು ಮೇಯಿಸಿ 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 ಒಂದು ದಿನ ಅದರಂತೆಯೇ ನಾನು ನಿನ್ನನ್ನು ಉಬ್ಬಿಸಿ ಉಬ್ಬಿಸಿ ಕಬ್ಬಿಸಿ ಕಬ್ಬಿಸಿ ಕೊನೆಯ ಒಂದು ದಿನ ಜಗ ಜಗನ ತಿಳಿಸಿದ್ದೆ ಸದಾಚಾಲೆ ಜಗ ಜಗನ ಬೆಳೆಸಿದ್ದ ಲೋಕದ ತರಾಳೆ ತಾವಡಗ ನಡೆಸುತ್ತಿದ್ದ ಕುಲ ಕುಲದ ಪ್ರಣಯ ಕುಲ ಕುಲದ ಪ್ರಣಯ ಇನ್ನ ಮುಗಿತು ಭೀಷ್ಮನ ಮೊದಲಿನ ಬಲಿ ಭೀಷ್ಮನ ಮರಣ.